ನಮಸ್ಕಾರ, ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಕಬ್ಬರಿಗಿ ಜಲಪಾತ, ಕಪಿಲ ತೀರ್ಥ ಜಲಪಾತ ಅಂತ ಕರೀತಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಹೋಬಳಿಗೆ ಬರುತ್ತೆ. ಹನುಮಸಾಗರದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಸುಮಾರು ಒಂದು 200-300 ಮೀಟರ್ ಅಷ್ಟು ನಡ್ಕೊಂಡು ಬರಬೇಕಾಗುತ್ತೆ ಕೆಳಗಡೆ. ಜನ ನೋಡ್ತಾರೆ, ಇಲ್ಲಿ ಎಂಜಾಯ್ ಮಾಡ್ತಾರೆ. ಮಳೆಗಾಲಕ್ಕೆ ಸಾಮಾನ್ಯವಾಗಿ ಈ ಥರದ್ದೆಲ್ಲ ಬರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಮೋಜು ಮಸ್ತಿಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಸಾಮಾನ್ಯವಾಗಿ ಇಲ್ಲಿ ಊಟಕ್ಕೆ ತಿನ್ನೋಕೆ ಸಿಗಲ್ಲ, ಎಲ್ಲ ತೊಗೊಂಡು ಬರಬೇಕಾಗುತ್ತೆ. ಆದರೆ ಒಂದು ಮನೋಮೋಹಕವಾದಂಥ ತಾಣ ಕೊಪ್ಪಳ ಜಿಲ್ಲೆಯಲ್ಲಿ. ಈ ಕಡೆ ಒಳ್ಳೆ ಹಾಕ್ತೀರಾ? ಹಾಗೆ ಇಲ್ಲಿ ಬಂದಿರುವಂಥ ಪ್ರವಾಸಿಗರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಕೂಡ ನಾವು ಕೇಳೋಣ. ಗದಗ ಬೆಟಗೇರಿಯಿಂದ ಪುಷ್ಪ ಮಾತಾಡೋದ್ರಿ. ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಸಮೇತ ನಾವು ಕಬ್ಬರಿಗಿ ಪಾರ್ಕ್ನಿಂದ ಬಂದಿದ್ದೇವೆ. ಒಬ್ಬರು ನಮ್ಮ ತಂಗಿ ಕಮಲಾಪುರದಿಂದ, ಗಿಣಗೇರ್ಲಿಂದ, ಆಮೇಲೆ ಚನ್ನಳ್ಳಿಲಿಂದ, ಆಮೇಲೆ ಯಲಬುರ್ಗಿಲಿಂದ ಬಂದಿದ್ದೇವೆ. ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡಿದ್ದೇವೆ. ಕಬ್ಬರಿಗಿ ಪಾರ್ಕ್ ತುಂಬ ಸೂಪರ್ ಆಗಿದೆ, ಖುಷಿ ಆಗಿದೆ. ಇನ್ನೂ ಖುಷಿ ಆಗ್ತದೆ ನಮ್ಗೆ. ಇನ್ನೂ ನೀರಾಗ ಆಡ್ಬೇಕಂತ ಹೇಳಿ. ಏನು ಬೇಕನ್ಸುತ್ತೆ ಈಗ ನಿಮಗಿನ್ನೂ? ಈಗ ಇನ್ನೂ ಇಂಪ್ರೂವ್ ಆಗ್ಬೇಕಾಗೈತ್ರಿ. ಇನ್ನೂ ಇಂಪ್ರೂವ್ ಆಗ್ಬೇಕೈತಿ. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಮಕ್ಕಳಿಗೆ ಡ್ರೆಸ್ಸಿಂಗ್ ಇದು ಬೇಕಾಗಿತ್ತು, ರೂಮ್ ಬೇಕಾಗೈತಿ. ಇನ್ನೂ ಖುಷಿ ಆಗೈತೆ, ಎಂಜಾಯ್ ಆಗುತ್ತೆ. ಇದು ಅಭಿಪ್ರಾಯ. ಬಹಳ ಸಂತೋಷ ಆಗ್ತದೆ. ಆದರೆ ಇಲ್ಲೇನು ಇನ್ನೂ ಅವಶ್ಯಕತೆ ಇದೆ, ಅವೆಲ್ಲವನ್ನು ಒದಗಿಸ್ಕೊಡ್ಬೇಕು ಸರ್ಕಾರ ಅನ್ನುವಂಥ ಮಟ್ಟಕ್ಕೆ ಅವರು ಮಾತನಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಇಲ್ಲಿಗೆ ಜನ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಅವಕಾಶವನ್ನು ಜಿಲ್ಲಾಡಳಿತ ಮಾಡಬೇಕು ಮತ್ತು ಇಲ್ಲಿನ ಶಾಸಕರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಅಂತ ಹೇಳ್ಬಿಟ್ಟು ಆಶಯ ವ್ಯಕ್ತಪಡಿಸ್ತೀವಿ. ಆಗೋಲ್ರಿ